ಆರ್ಎಸ್ಎಸ್ಗೆ ಮೂಗುದಾರ ಹಾಕುವ ಸರ್ಕಾರದ ಅಸ್ತ್ರಕ್ಕೆ ಪ್ರತಿ ಅಸ್ತ್ರ. ಸರ್ಕಾರದ ವಿರುದ್ಧ ನಮಾಜ್ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಕೇಸರಿ ನಾಯಕರು. ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಮಹತ್ವದ ಬೆಳವಣಿಗೆ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೆಎನ್ ರಾಜಣ್ಣ ಬೇಸರ. ತೀವ್ರ ಸ್ವರೂಪ ಪಡೆದ ಆಳಂದ ಕ್ಷೇತ್ರದ ಮತಗಳ್ಳತನ ಪ್ರಕರಣ. ಸುಟ್ಟ ದಾಖಲೆಗಾಗಿ ನದಿ ಹಿನ್ನೀರಿಗಿಳಿದು ಶೋಧ. ಬಾಗಲಕೋಟೆ ತೊರೆದ ಕನ್ನೇರಿ ಶ್ರೀಗಳು. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಆರ್ಎಸ್ಎಸ್ಗೆ ಮೂಗುದಾರ ಹಾಕುವ ಸರ್ಕಾರದ ಅಸ್ತ್ರದ ವಿರುದ್ಧ ಕೇಸರಿ ನಾಯಕರು ನಮಾಜ್ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಧಮ್ ತಾಕತ್ತಿದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಬ್ಯಾನ್ ಮಾಡಿ ಅಂತ ಸರ್ಕಾರಕ್ಕೆ ಸವಾಲೆಸ್ತಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಬ್ಯಾನ್ ಮಾಡದಿದ್ರೆ ನಾವು ನಮಾಜ್ ಮಾಡೋಕೆ ಬಿಡಲ್ಲ ಅಂತ ಸರ್ಕಾರಕ್ಕೆ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಮಾತನಾಡಿ, ಸಾವಿರಾರು ಮುಸ್ಲಿಂ ಅಧಿಕಾರಿಗಳು ನಮಾಜ್ನಲ್ಲಿ ಭಾಗಿಯಾಗ್ತಾರೆ, ತಾಕತ್ತಿದ್ರೆ ಅವರನ್ನೂ ಅಮಾನತು ಮಾಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ನಮಾಜ್ ಬ್ಯಾನ್ ಮಾಡುವಂತೆ ಯತ್ನಾಳ್ ಪತ್ರ ಬರೆದ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ನಾವು ಅದನ್ನೇ ಹೇಳ್ತಿರೋದಲ್ವಾ, ಇಲ್ಲಿ ಧರ್ಮದ ಪ್ರಶ್ನೆ ಬರಲ್ಲ. ಸಂಘ ಸಂಸ್ಥೆ ಎಲ್ಲಾ ಪಕ್ಷ ಎಸ್ಡಿಪಿಐ ಪಿಎಫ್ಐಗೂ ಅನ್ವಯಿಸುತ್ತೆ. ಕೆಲವರು ಯಾಕೆ ಕಾನೂನು ಪಾಲಿಸಲ್ಲ ಅಂತ ಪ್ರಶ್ನಿಸಿದ್ದಾರೆ. ಯಾಕೆ ಇವರು ಮುಸ್ಲಿಮರ ಬಗ್ಗೆ, ಜಮಾತ್ ಬಗ್ಗೆ, ಮುಸ್ಲಿಂ ಸಮಾಜ ನಮಾಜ್ ಮಾಡ್ತಾ ಇರುವಂತದ್ದು ಬ್ಯಾನ್ ಮಾಡಿ ಹಾಗಾದ್ರೆ ಇದನ್ನ ನಿಮ್ಮ ತಾಕತ್ ಇದೆಯಾ? ಮಾಡ್ಲಿಲ್ಲ ಅಂತಂದ್ರೆ ನಾವು ನಮಾಜ್ ಮಾಡಿಸ್ಕೊಡುದಿಲ್ಲ. ಹೌದು, ನಾವು ಅದೇ ಹೇಳ್ತಾ ಇರೋದಲ್ಲ. ಧರ್ಮ ಅಂತ ಪ್ರಶ್ನೆನೇ ಇಲ್ಲ ಸರ್. ಇಲ್ಲಿ ಎಲ್ಲರೂ ಸಂಘಟನೆ, ಸಂಘ ಸಂಸ್ಥೆಗಳು, ಎವ್ರಿಬಡಿ ಇಸ್ ರೆಡಿ ಟು ಫಾಲೋ ದ ರೂಲ್ಸ್ ಎಕ್ಸೆಪ್ಟ್ ಸಮ್ ಪೀಪಲ್. ಯಾಕೆ ಸಾಮೂಹಿಕವಾಗಿ ಅಲ್ಪಸಂಖ್ಯಾತ ನೌಕರರು ನಮಾಜುಗಳಲ್ಲಿ ಪ್ರಾರ್ಥನೆ ಬರ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ, ಅವ್ರನ್ನ ಸಸ್ಪೆಂಡ್ ಮಾಡ್ರಿ. ಮೊದಲು ಅವ್ರನ್ನ ಸಸ್ಪೆಂಡ್ ಮಾಡಿ, ನಿಮಗೆ ತಾಕತ್ತು ಧೈರ್ಯ ಇದ್ರೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಪಡೆಯುವಂತೆ ಸರ್ಕಾರ ಆದೇಶಿಸಿದೆ. ಈ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ತುಮಕೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಆಗಲಿ ಬೇರೆ ಯಾವುದೇ ಸಂಘಟನೆಗಳಾಗಲಿ ಅನುಮತಿಯನ್ನು ಪಡೆದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿಲ್ಲ. ಅದು ಎಷ್ಟರ ಮಟ್ಟಿಗೆ ಜಾರಿಗಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡುವಾಗ ರಸ್ತೆಯಲ್ಲಿಯೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತೆಗೆದುಕೊಳ್ತಾರ ಅವರು? ಅಥವಾ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿ ನಾವು ಹೇಳ್ತೀವ? ಜಾರಿ ಮಾಡಲಾಗದ ಕಾನೂನು ತಂದ್ರೆ ಪುಸ್ತಕದಲ್ಲಿ ಇರಬೇಕು ಅಷ್ಟೇ ಅಂತ ಹೇಳಿ ಕೆಎನ್ ರಾಜಣ್ಣ ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ಹೇಳ್ತೀನಿ, ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಕರೆಯಕ್ಕಾಗ್ತಾ ಬರ್ದಿಲ್ಲ. ಯಾವುದೇ ಸಂಘಟನೆಗಳಾಗಲಿ ಸರ್ಕಾರಿ ಜಾಗದಲ್ಲಿ ಏನಾದ್ರು ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡಕ್ ಸಾಧ್ಯ ಆಗ್ತದೆ ನೋಡೋಣ. ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು? ಪರ್ಮಿಷನ್ ಕೊಡಿ ಅಂತ ಕೇಳಕ್ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ? ಎಲ್ಲ ಕಾನೂನುಗಳು ಮಾಡೋವಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡಕ್ ಆಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡಕ್ ಆಗದೆ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವ ಅಷ್ಟೇ. ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಕಾರ್ಯಕ್ರಮ ಆಯೋಜನೆ ಹಿನ್ನೆಲೆಯಲ್ಲಿ ಪಥಸಂಚಲನಕ್ಕಾಗಿ ಅಳವಡಿಸಿದ ಭಗವಾನ್ ಧ್ವಜಗಳು, ಬ್ಯಾನರ್ಗಳು, ಕೇಸರಿ ಬಣ್ಣದ ಬಾವುಟಗಳನ್ನು ತೆರವುಗೊಳಿಸಲಾಗಿದೆ. ಆರ್ಎಸ್ಎಸ್ ಬ್ಯಾನರ್ ತೆರವು ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬ್ಯಾನರ್, ಧ್ವಜ, ಪಥಸಂಚಲನ ಯಾವುದೇ ಇರಬಹುದು, ಅದಕ್ಕೆ ಅನುಮತಿ ತೆಗೆದುಕೊಂಡಿರಬೇಕು. ಅನಧಿಕೃತವಾಗಿ ನಮ್ಮ ಪಕ್ಷದ ಬ್ಯಾನರ್ ಹಾಕಿದ್ದಕ್ಕೆ ಕಮಿಷನರ್ ನಂಗೆ ಫೈನ್ ಹಾಕಿದ್ರು. ಅವರು ಅನುಮತಿಯನ್ನು ತೆಗೆದುಕೊಳ್ಳಿ, ಶುಲ್ಕವನ್ನ ಕಟ್ಟಲಿ, ಎಲ್ಲದಕ್ಕೂ ರೂಲ್ಸ್ ಇರುತ್ತೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಇದು ಅನುಮತಿಯನ್ನು ತೆಗೆದುಕೊಂಡಿಲ್ಲ, ಸುಮ್ಮನೆ ಲೆಟರ್ ಕೊಟ್ಟಿದ್ದಾರೆ. ಮಾಹಿತಿ ಕೊಡೋದಲ್ಲ, ಅನುಮತಿ ಕೇಳಬೇಕು. ನಮ್ಮ ನೋಂದಣಿ ಸಂಖ್ಯೆ ಇಷ್ಟು ಜನ ಸೇರ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವು 10 ಜನ ಇದೀವಿ ಅಂತ ಹೇಳಿ ಅನುಮತಿಯನ್ನ ಪಡೀಲಿ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಬ್ಯಾನರ್ ಇರ್ಬೋದು, ಆರ್ಎಸ್ಎಸ್ಸಿನ ಧ್ವಜ ಇರ್ಬೋದು, ಅಥವಾ ಆರ್ಎಸ್ಎಸ್ಸಿನ ಪಥಸಂಚಲನ ಇರ್ಬೋದು, ಪರ್ಮಿಷನ್ ತಗೊಳ್ಳಿ ಅಂತ ಕೇಳಿದ್ರು. ಪರ್ಮಿಷನ್ ತಗೊಂಡಿದ್ದಾರ? ಅನಧಿಕೃತ ಬ್ಯಾನರ್ಗಳಿಗೆ ತೆರವು ಮಾಡಿಸೋ ತಪ್ಪ ಹೇಳಿ? ಅದು ಯಾರ್ದೇ ಇರ್ಬೋದು, ಫೈನ್ ಹಾಕಲಿ. ಈಗ ಯಾರು ಮಾಡಿದಾರೆ ಅಂತ ಗುರುತಿಸ್ತೀವಿ, ಅವ್ರಿಗೆ ಫೈನ್ ಹಾಕ್ತೀವಿ. ಪರ್ಮಿಷನ್ ತೊಗೊಂಡು ಹಾಕಲಿ, ಶುಲ್ಕ ಕಟ್ಟಲಿ ಕಾರ್ಪೊರೇಷನಿಗೆ ಅಥವಾ ಮುನ್ಸಿಪಾಲ್ಟಿಗೆ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಶುಲ್ಕ ಕಟ್ಟಲಾರ್ದೆ ನೀವು ಹಾಕ್ತಿರಲ್ಲ, ಇಸ್ ದಟ್ ಕರೆಕ್ಟ್ ಅಂತ? ಈಗ ಭಾಳಷ್ಟು ಕಡೆ ಅನಧಿಕೃತವಾಗಿ ಬಿಡ್ತಾರೆ, ಅದು ಮಾಡ್ತಾರೆ ಅಂತ ಹೇಳ್ಬೋದು. ಆ ಕಮಿಷನರ್ಗಳು ಜವಾಬ್ದಾರಿ ತೊಗೊಂಡು ಮಾಡಬೇಕು. ದೇರ್ ಇಸ್ ಅ ರೂಲ್ ಫಾರ್ ಇಟ್ ಅಲ್ವಾ?
ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಪ್ರಕರಣ ಹಿನ್ನೆಲೆ ನಿನ್ನೆ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿ ನಡೆಸಿದೆ. ದಾಳಿ ಬಳಿಕ ಗುತ್ತೇದಾರ್ ಮನೆಯ ಸಮೀಪವೇ ಕೆಲವು ದಾಖಲೆಗಳನ್ನು ಸುಟ್ಟ ಪ್ರಕರಣ ಈಗ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಕೆಲವು ದಾಖಲೆಗಳಿಗೆ ಬೆಂಕಿ ಹಚ್ಚಿದ್ದಲ್ಲದೆ ಅರೆಬರೆ ಸುಟ್ಟ ದಾಖಲೆಗಳನ್ನು ಕಿರಾತಕರು ಅಮರ್ಜಾ ನದಿಗೆ ಎಸೆದಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಮಧ್ಯರಾತ್ರಿವರೆಗೂ ನದಿಯ ಹಿನ್ನೀರಿಗೆ ಇಳಿದು ಶೋಧ ನಡೆಸಿದ್ದಾರೆ. ಬೆಂಕಿ ಹಚ್ಚಿದ ವಿಚಾರವಾಗಿ ಗೂಡ್ಸ್ ವಾಹನ ಮಾಲೀಕ ಸಿದ್ದಾರೂಢನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಎಸ್ಕೇಪ್ ಆಗಿರುವ ಚಾಲಕ ವಿಶಾಲ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಇನ್ನು ಕಾಲ್ ಸೆಂಟರ್ ಮೂಲಕ ಮತಗಳ್ಳತನ ಮಾಡುತ್ತಿದ್ರು ಎನ್ನುವ ಅಂಶ ಬೆಳಕಿಗೆ ಬಂದಿದೆ. ಸಂತೋಷ್ ಗುತ್ತೇದಾರ್ ಒಡೆತನದ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿಯೂ ಮತದಾರರ ಪಟ್ಟಿ ಪತ್ತೆಯಾಗಿದೆ. ಆಳಂದ ಪಟ್ಟಣದಲ್ಲಿರುವಂತಹ ರೇವಣಸಿದ್ದೇಶ್ವರ ಕಾಲನಿಯಲ್ಲಿ ಇರುವಂತಹ ಮನೆಯ ಮುಂಭಾಗದಲ್ಲಿ ಅನೇಕ ಕಡತಗಳಿಗೆ ಬೆಂಕಿ ಹಚ್ಚುವಂತಹ ಕೆಲಸಕ್ಕೆ ಅಲ್ಲಿನ ಕೆಲಸಗಾರರು ಮುಂದಾಗಿದ್ದರು. ಸೊ ಇದಾದ ಬಳಿಕ ಏನಂದರೆ ಬೆಂಕಿ ಹಚ್ಚಿದ ಎಲ್ಲ ಕಡತಗಳನ್ನು ಕೂಡ ಶಾಖಾಪುರ ಬಳಿ ಇರುವಂತಹ ಅಮರ್ಜಾ ಬ್ಯಾಕ್ ವಾಟರ್ಗೆ ತಂದು ಬಿಸಾಡಿದ್ರು. ಸೊ ಇದ್ರ ಬಗ್ಗೆ ಯಾವೆಲ್ಲ ಕಡತಗಳಿವೆ ಅಂತ ನಾವು ಖುದ್ದು ಈ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮತದಾರರ ಪಟ್ಟಿ ಇರುವಂತಹ ಕೆಲ ಕಡತಗಳನ್ನು ಇಲ್ಲಿ ಏನಂದರೆ ತಂದು ಬಿಸಾಡಿರುವಂತಹ ಎಲ್ಲ ಸಾಕ್ಷ್ಯಗಳು ಈಗಾಗಲೇ ಲಭ್ಯವಾಗಿತ್ತು. ಮಹಾರಾಷ್ಟ್ರದಲ್ಲಿ ಬಸವ ಸಂಸ್ಕೃತಿ ಉತ್ಸವದಲ್ಲಿ ಭಾಗಿಯಾಗಿದ್ದ ವೇಳೆ ಲಿಂಗಾಯತ ಧರ್ಮದ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ಕನ್ನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳಿಗೆ ಬಾಗಲಕೋಟೆ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಬಾಗಲಕೋಟೆಯ ಬಿಳಿಗಿ ತಾಲೂಕಿನಲ್ಲಿರುವ ಕನ್ನೇರಿ ಶ್ರೀಗಳಿಗೆ ನಿನ್ನೆ ಬಾಗಲಕೋಟೆ ತೊರೆಯುವಂತೆ ನೋಟಿಸ್ ಕೊಡಲಾಗಿತ್ತು. ಈ ಬೆನ್ನಲ್ಲೇ ಇವತ್ತು ನಸುಕಿನ ಜಾವವೇ ಕನ್ನೇರಿ ಸ್ವಾಮೀಜಿ ತಮ್ಮ ಮೂಲ ಮಠ ಮಹಾರಾಷ್ಟ್ರದ ಕನ್ನೇರಿಗೆ ತೆರಳಿದ್ದಾರೆ. ಲಿಂಗಾಯತ ಧರ್ಮದ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡಿದ್ರ ಕುರಿತು ಕನ್ನೇರಿ ಸ್ವಾಮೀಜಿ ಸಮರ್ಥಿಸಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಕನ್ನೇರಿ ಶ್ರೀಗಳು, ನಾನು ಯಾವುದೇ ಆಕ್ಷೇಪ ಮಾತುಗಳನ್ನಾಡಿಲ್ಲ ಅಂತ ಹೇಳಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿದೆ ಹೇಳಿ? ಬಸವಣ್ಣ ವಚನದಲ್ಲಿ ಎಲ್ಲಿಯಾದರೂ ಉಲ್ಲೇಖ ಮಾಡಿದಾರಾ ಅಂತ ಪ್ರಶ್ನೆ ಮಾಡಿದ್ರು. ನಾನು ಆಡಿದ ಮಾತುಗಳ ಬಗ್ಗೆ ನನಗೆ ಯಾವುದೇ ವಿಷಾದ ಇಲ್ಲ. ಆಮೇಲೆ ಜನ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮ ಕೂತಿದ್ದಾರೆ. ಒಂದು ವೇಳೆ ನಾನು ಮಾತಾಡಿದ ಮಾತು ಸರಿ ಇರಲಿಲ್ಲ ಅಂದರೆ ಅವರೆಲ್ಲರೂ ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಾಗಿತ್ತು. ಪ್ರತಿಭಟಿಸಿದವ್ರು ಎಷ್ಟು ಜನ? 10 ಜನ, 20 ಜನ. ಒಂದು ಜಿಲ್ಲೆಯಲ್ಲಿ, ಇಡೀ ಜಿಲ್ಲೆಯಲ್ಲಿ 20 ಜನ. ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಪ್ರವೇಶ ನಿರ್ಬಂಧ ಭಾರಿ ಸಂಚಲನ ಮೂಡಿಸಿದೆ. ಸ್ವಾಮೀಜಿಗೆ ನಿರ್ಬಂಧವನ್ನು ಖಂಡಿಸಿ ಶ್ರೀಗಳ ಪೂರ್ವಾಶ್ರಮದ ಗ್ರಾಮ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತ್ತಾಲಿಕ್ ಆಕ್ರೋಶ ಹೊರಹಾಕಿದ್ರು. ಕನ್ನೇರಿ ಮಠದ ಶ್ರೀಗಳ ಮೇಲಿನ ನಿರ್ಬಂಧ ವಾಪಸ್ ಪಡಿಬೇಕು, ಇದಕ್ಕಾಗಿ ಸ್ವಾಮೀಜಿಗಳ ಬಳಿ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಕನ್ನೇರಿ ಶ್ರೀಗಳ ಬಗ್ಗೆ ಯಾವುದೇ ಪ್ರತಿಭಟನೆ ಅತಿರೇಕಕ್ಕೆ ಹೋಗಬಾರದು ಅಂತ ಹೇಳಿ ಸಚಿವ ಶಿವಾನಂದ ಪಾಟೀಲ್ ಮನವಿ ಮಾಡಿದ್ದಾರೆ. ವೀರಶೈವ ಅಥವಾ ಲಿಂಗಾಯತ ಅಂತ ಹೇಳಿ ಭಿನ್ನಾಭಿಪ್ರಾಯ ಬೇಡ ಅಂತ ಕೂಡ ತಿಳಿಸಿದ್ದಾರೆ. ಲಿಂಗಾಯತ ವೀರಶೈವ ಧರ್ಮದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಾ ಇದೆ. ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಇದು ಬಹಳ ದುರಾದೃಷ್ಟಕರ. ಲಿಂಗಾಯತರು ನಾವು ವೀರಶೈವರು ಲಿಂಗಾಯತರೇ. ಬಟ್ ಈಗ ನಾನೇನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ, ಕೆಲವು ಸ್ವಾಮಿಗಳು ಗುಂಪಾಗ್ತಾ ಇರೋದು ದುರಾದೃಷ್ಟಕರ. ನಾನು ಎರಡೂ ಕಡೆ ಹೋಗಿಲ್ಲ, ಎಲ್ಲರೂ ಸೇರ್ಕೊಂಡು ಹೋಗ್ರಿ ಅನ್ನೋದು ನನ್ನ ವಿನಂತಿ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ನಡೀತಿದೆ. ಪವರ್ ಶೇರಿಂಗು, ಸಂಪುಟ ಪುನರ್ರಚನೆ ಸೇರಿ ಹಲವಾರು ಮಾತುಗಳು ಕೇಳಿ ಬರ್ತಿದೆ. ಈ ನಡುವೆ ತಡರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಸದಾಶಿವನಗರದಲ್ಲಿರುವ ಖರ್ಗೆ ನಿವಾಸದಲ್ಲಿ ತಡರಾತ್ರಿ ಡಿಕೆಶಿ ಭೇಟಿಯಾಗಿದ್ದು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ನವೆಂಬರ್ ಕ್ರಾಂತಿ ಬದಲಿಗೆ ಈ ಶಾಂತಿಯ ಬೆಳವಣಿಗೆ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಮಾತುಕತೆಯ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆಶಿಗೆ ಅಭಯ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಪಕ್ಷ ನಿಷ್ಠೆ, ಹೈಕಮಾಂಡ್ ನಿಷ್ಠೆಗೆ ತಕ್ಕ ಪ್ರತಿಫಲ ಸಿಗುತ್ತೆ, ಸೂಕ್ತ ಸಮಯದವರೆಗೂ ತಾಳ್ಮೆಯಿಂದಿರಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಬಿಹಾರ ವಿಧಾನಸಭಾ ಎಲೆಕ್ಷನ್ ಮುಗಿದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಸಂಧಾನ ಸೂತ್ರಕ್ಕೆ ಮುಂದಾಗುವ ಚಾನ್ಸಸ್ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. 1.5 ತಿಂಗಳಿನಿಂದ ನೆನೆಗುದಿಗೆ ಬಿದ್ದಿದ್ದ ಹಾಸಿಗೆ ದಿಂಬು ವಿಚಾರವಾಗಿ ಕಾನೂನು ಸೇವಾ ಪ್ರಾಧಿಕಾರವು ದರ್ಶನ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶದಂತೆ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶರು ಜೈಲಿಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನ ಮಾಡಿದ್ರು. ದರ್ಶನ್ ವಿಚಾರಣೆ ನಡೆಸಿ ನ್ಯಾಯಾಧೀಶರಾದ ವರದರಾಜ್ ಮಾಹಿತಿ ಸಂಗ್ರಹಿಸಿದ್ದಾರೆ. ದರ್ಶನ್ ಇರುವ ಬ್ಯಾರಕ್ನಲ್ಲಿ 1 ಇಂಡಿಯನ್ ಟಾಯ್ಲೆಟ್, 2 ವೆಸ್ಟರ್ನ್ ಟಾಯ್ಲೆಟ್ ಇದೆ. ದರ್ಶನ್ ಬ್ಯಾರಕ್ನಲ್ಲಿ ಸಿಬ್ಬಂದಿಯ ಬಾಡಿ ಓನ್ ಕ್ಯಾಮೆರಾ ಪರಿಶೀಲಿಸಲಾಗಿದೆ. ದರ್ಶನ್ ಇರುವ ಬ್ಯಾರಕ್ನಲ್ಲಿ ಅಗತ್ಯ ಬೆಳಕಿನ ವ್ಯವಸ್ಥೆ ಇದೆ. ಶಿಕ್ಷಿತ ಅಪರಾಧಿಗಳಿಗೆ ಮಾತ್ರ ಹಾಸಿಗೆ ದಿಂಬು ಹೊದಿಕೆ ನೀಡಲು ಅವಕಾಶ ಇದೆ. ವಿಚಾರಣಾಧೀನ ಖೈದಿಗೆ ಹಾಸಿಗೆ ದಿಂಬು ನೀಡಲು ಅವಕಾಶ ಇಲ್ಲ ಎಂದು ಕೋರ್ಟ್ಗೆ ವರದಿ ನೀಡಿದ್ದಾರೆ. ಅಲ್ಲದೆ ದರ್ಶನ್ ಫಂಗಸ್ ನಾಟಕಕ್ಕೂ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಬ್ರೇಕ್ ಹಾಕಿದೆ. ಈ
ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಜನರ ಸಮಸ್ಯೆ ಆಲಿಸೋದಕ್ಕಾಗಿಯೇ ಬೆಂಗಳೂರು ನಡಿಗೆ ಅನ್ನೋ ಕಾರ್ಯಕ್ರಮವನ್ನ ಆರಂಭಿಸಿದ್ದಾರೆ. ಇಂದು ಬೆಂಗಳೂರು ಪೂರ್ವ ವಿಭಾಗದ ಕೆಆರ್ ಪುರಂನ ವಿಧಾನಸಭಾ ಕ್ಷೇತ್ರದ ವೆಂಗಯ್ಯ ಉದ್ಯಾನವನದಲ್ಲಿ ನಡಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಈ ನಡಿಗೆ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಬೈರತಿ ಬಸವರಾಜ್, ಸ್ಥಳೀಯ ಕಾಂಗ್ರೆಸ್ ನಾಯಕರು ಮತ್ತು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು. ಡಿಸಿಎಂ ಡಿಕೆಶಿ ಸ್ಥಳೀಯರಿಂದ ಸಮಸ್ಯೆಗಳನ್ನ ಆಲಿಸಿದ್ರು. ಅದರಲ್ಲಿ ಪುಷ್ಪಲತಾ ಅನ್ನೋ ಮಹಿಳೆ ಗೃಹಲಕ್ಷ್ಮಿ ಯೋಜನೆಯ ಹಣ 6 ತಿಂಗಳಿನಿಂದ ಬಂದಿಲ್ಲ ಅಂತ ದೂರು ಹೇಳಿದ್ರು. ಕೂಡಲೇ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳಿಗೆ ಕರೆ ಮಾಡಿ ಪೂರ್ವ ವಲಯದಲ್ಲಿ ಗೃಹಲಕ್ಷ್ಮಿ ಹಣ ಎಷ್ಟು ತಿಂಗಳಿಂದ ಬಂದಿಲ್ಲ ಅಂತ ಕೇಳಿ ಮಾಹಿತಿ ಪಡೆದುಕೊಂಡ್ರು. ಗೃಹಲಕ್ಷ್ಮಿ ಬಂದಿಲ್ಲ ಅಂತಿದೆ, ಏನಮ್ಮ ಅದು? ಸರ್, ಜುಲೈದು ಕ್ರೆಡಿಟ್ ಆಗಿದೆ ಸರ್. ಈ ಮಂತ್ ಅವ್ರದ್ದು ಏನಾಗಿದೆ ಅಂತ ನಾನು ಪರ್ಸನಲ್ ಮಾಡಿ ಅವರಿಗೆ ಅಡ್ರೆಸ್ ಮಾಡ್ತೀನಿ ಸರ್. ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ? ಎಸ್ ಸರ್, ಆಗಿದೆ. ಅವ್ರ ಪರ್ಸನಲಿ ಏನಾದ್ರು ಆಗಿದ್ರೆ ನಾನು ಅದನ್ನ ಚೆಕ್ ಮಾಡಿ ರಿಸಾಲ್ವ್ ಮಾಡ್ತೀನಿ. ಆಗಷ್ಟು ಪ್ರೋಸೆಸ್ ಆಗ್ತಾ ಇದೆಯಾ? ಎಸ್ ಸರ್, ಎಸ್ ಸರ್. ಓಕೆ. ಇಲ್ಲಿ ಯಾರ ಹೆಣ್ಮಗಳು 6 ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ. ಆಗಸ್ಟ್ ವರೆಗೂ ಆಗಿದೆ, ಪರವಾಗಿಲ್ಲ. ಓಕೆ. ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಪುತ್ತೂರು ಮೂಲದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಪುತ್ತೂರು ಮೂಲದ 20 ವರ್ಷದ ತಕ್ಷಿತ್ ಮೃತ ಯುವಕ. ನಿನ್ನೆ ಯುವಕ ಸಾವನ್ನಪ್ಪಿದ್ದು ಬೆಳಗ್ಗೆ ಲಾಡ್ಜ್ ಸಿಬ್ಬಂದಿ ರೂಮ್ ಬಾಗಿಲು ತೆಗೆದಾಗ ಘಟನೆ ಬೆಳಕಿಗೆ ಬಂದಿದೆ. ಕಳೆದ ವಾರ ತನ್ನ ಪ್ರೇಯಸಿಯೊಂದಿಗೆ ಬೆಂಗಳೂರಿಗೆ ಬಂದಿದ್ದ ತಕ್ಷಿತ್ ಆನ್ಲೈನ್ ಮೂಲಕ ಮಡಿವಾಳದಲ್ಲಿರುವ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿದ್ದಾನೆ. 8 ದಿನಗಳ ಕಾಲ ಲಾಡ್ಜ್ನಲ್ಲಿ ಪ್ರೇಯಸಿಯೊಂದಿಗೆ ಜೊತೆಯಲ್ಲೇ ಇದ್ದಾನೆ. ಗುರುವಾರ ಯುವತಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಆಕೆ ವಿರಾಜಪೇಟೆಗೆ ಹೋಗಿದ್ದಾಳೆ. ಹುಡುಗಿ ಹೋದ ಮರುದಿನವೇ ಯುವಕ ಮೃತಪಟ್ಟಿದ್ದಾನೆ. ಸದ್ಯ ತಕ್ಷಿತ್ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದು, ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕ ಯುವಕನ ಸಾವಿಗೆ ನಿಖರ ಕಾರಣ ತಿಳಿದು ಬರಲಿದೆ. ನಾವು ಕಾಲ್ ಮಾಡುವಾಗ ರಿಸೀವ್ ಮಾಡ್ತಾ ಇರಲಿಲ್ಲ. ನಮ್ಗೆ ಡೌಟಾಗಿ ಹುಡುಗಿ ಮುನ್ನ ಹೋಗಿದ್ಲು. ನಿನ್ನೆ ಡೌಟಾಗಿ ಸ್ಟೇಷನ್ ಇನ್ಫಾರ್ಮ್ ಮಾಡಿದ್ವಿ ನಾವು. ಅವಾಗ ಅವ್ರು ಬಂದು ಚೆಕ್ ಮಾಡುವಾಗ ಹುಡುಗ ಮಲಗಿದ್ದಾನೆ, ಏನಂತ ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ ಅಲ್ಲ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅದು ಬಿಟ್ಟು ಏನು ಇದೇನು ಮಾಡಿಲ್ಲ, ಹ್ಯಾಂಗೇನು ಮಾಡಿಲ್ಲ, ಮಲಗೇ ಇದ್ದಾನೆ. ಬೆಂಗಳೂರಿನ ಪೀಣ್ಯದ ಆಂಧ್ರಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ನಿವೃತ್ತ ಯೋಧರೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. 65 ವರ್ಷದ ಜನಾರ್ದನ್ ಸ್ಥಿತಿ ಚಿಂತಾಜನಕವಾಗಿದೆ. ಸಿಲಿಂಡರ್ ಸ್ಫೋಟದ ಪರಿಣಾಮದಿಂದ ಮನೆ ಮೇಲ್ಛಾವಣಿ ಮತ್ತು ಗೋಡೆಗಳು ಕುಸಿದಿದ್ದು ಅಪಾರ ಹಾನಿಯಾಗಿದೆ. ಟೀ ಮಾಡಲು ಹೋದಾಗ ಈ ದುರ್ಘಟನೆ ಸಂಭವಿಸಿದೆ. ಗಾಯಗೊಂಡ ನಿವೃತ್ತ ಯೋಧರನ್ನ ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಆದರೆ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಕಳೆದ 10 ವರ್ಷಗಳಿಂದ ಜನಾರ್ದನ್ ಅವರು ಈ ಮನೆಯಲ್ಲಿ ಒಬ್ಬರೇ ವಾಸ ಮಾಡ್ತಾ ಇದ್ರು. ಸ್ಫೋಟದ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಇದೀಗ ಈ ಘಟನೆ ಬಗ್ಗೆ ತನಿಖೆ ನಡೀತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೋಟಾ ನೋಟಿನ ಗ್ಯಾಂಗ್ ಆಕ್ಟಿವ್ ಆಗಿದೆ. 10 ಲಕ್ಷ ಒರಿಜಿನಲ್ ನೋಟ್ ಕೊಟ್ಟರೆ 30 ಲಕ್ಷ ಕೋಟಾ ನೋಟಿನ ಆಫರ್ ನೀಡಿ ಜನರಿಗೆ ವಂಚನೆ ಮಾಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಜಯನಗರದ 4ನೇ ಬ್ಲಾಕ್ನಲ್ಲಿ ಹಣದ ಸಮೇತ ನಿಂತಿದ್ದ ತಮಿಳುನಾಡಿನ ತಿರುನೆಲ್ವೇಲಿಯ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅಕ್ರಮವಾಗಿ ಲಕ್ಷಾಂತರ ಹಣಕ್ಕೆ ಒರಿಜಿನಲ್ ರೀತಿಯೇ ಕಾಣುವ 3 ಪಟ್ಟು ಹಣ ನೀಡ್ತೀವಿ ಅಂತ ಗ್ಯಾಂಗ್ ವಂಚನೆ ಮಾಡ್ತಾ ಇತ್ತು. ಈ ಬಗ್ಗೆ ಮಾಹಿತಿ ಪಡೆದಿದ್ದ ಜಯನಗರ ಪೊಲೀಸರು ರೆಡ್ ಹ್ಯಾಂಡ್ ಆಗಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳು ನೋಟಿನ ಬಂಡಲ್ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಒರಿಜಿನಲ್ ನೋಟುಗಳನ್ನು ಇಟ್ಟು ಮಧ್ಯಭಾಗದಲ್ಲಿ ಬಿಳಿ ಹಾಳೆಯನ್ನ ಜೋಡಿಸಿರುವುದು ಪತ್ತೆಯಾಗಿದೆ. ಬಂಧಿತರಿಂದ 15,000 ರೂಪಾಯಿ ಅಸಲಿ ನೋಟುಗಳನ್ನು ವಶಪಡಿಸಿಕೊಳ್ಳಲಾಗಿದೆ.